Hello everyone, welcome back to Ocean of Knowledge Education Academy. You are today learn in basic English grammar day 3. ಈ ಡೇ 3 ನಲ್ಲಿ ಏನ್ ತಿಳ್ಕೊತೀವಿ ಅಂದ್ರೆ ವರ್ಡ್ಸ್ ಗಳು ಮತ್ತು ಸ್ಮಾಲ್ ಸೆಂಟೆನ್ಸ್ ಗಳು ಎಂದು ನಾವು ತಿಳಿದುಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಡೇ 3 ಸಿಂಪಲ್ ವರ್ಡ್ಸ್ ಪ್ಲಸ್ ಕನ್ನಡ ಮೀನಿಂಗ್ ಮೂಲಕ ನಿಮಗೆ ಸಿಂಪಲ್ ಆಗಿ ಅರ್ಥಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಪಲ್, ಆಪಲ್ ಅಂದ್ರೆ ಸೇಬು. ಐ ಈಟ್ ಆನ್ ಆಪಲ್. ಈ ಆಪಲ್ ಒಂದು ವರ್ಡ್ಸಿಗೆ ನಾನು ಒಂದು ಎಕ್ಸಾಂಪಲ್ ಸ್ಮಾಲ್ ಸೆಂಟೆನ್ಸ್ ಅನ್ನು ಮಾಡಿದ್ದೇನೆ. ನಿಮಗೆ ಸೆಂಟೆನ್ಸ್ ಸ್ಪೋಕನ್ ಇಂಗ್ಲಿಷ್ನು ಕಲ್ತಾ ಆಗುತ್ತೆ ಮತ್ತು ಸೆಂಟೆನ್ಸ್ ಯಾವ ತರ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇವು ವರ್ಡ್ಸ್ಗಳು ವೆಕಾಬ್ಯುಲರಿನೂ ಬಿಲ್ಡ್ ಆಗುತ್ತೆ. ಅದಕ್ಕಾಗಿ ಡೇ 3 ನಲ್ಲಿ ನಾನು ಸ್ಮಾಲ್ ವರ್ಡ್ಸ್ ಅಂಡ್ ಕನ್ನಡ ಮೀನಿಂಗ್ ವಿತ್ ಎಕ್ಸಾಂಪಲ್ ಮೂಲಕ ನಿಮಗೆ ಕ್ಲಾಸಿನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಪಲ್ ಅಂದರೆ ಕನ್ನಡದಲ್ಲಿ ಸೇಬು. ಐ ಈಟ್ ಆನ್ ಆಪಲ್. ಈ ಐ ಈಟ್ ಆನ್ ಆಪಲ್ ನಲ್ಲಿ ಗ್ರಾಮರ್ ರೂಲ್ಸ್ ಗಳಿವೆ. ಐ ಎನ್ನುವುದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇದ್ರೊಳಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮೂರು ಇದೆ. ಅಂದ್ರೆ ಅದು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇವತ್ತು ಸ್ಮಾಲ್ ಸೆಂಟೆನ್ಸ್ ಗಳ ಬಗ್ಗೆ ಸ್ಮಾಲ್ ಸೆಂಟೆನ್ಸ್ ಗಳು ನೀವು ಅರ್ಥ ಮಾಡಿಕೊಂಡಿದ್ದಾರೆ, ನಿಮಗೆ ಮುಂದಿನ ಕ್ಲಾಸ್ಗಳು ಈಸಿಯಾಗಿ ಕಾಣುತ್ತದೆ. ಈ ಸೆಂಟೆನ್ಸ್ ನಲ್ಲೂ ಫುಲ್ ಗ್ರಾಮರ್ ಇದೆ. ಸಬ್ಜೆಕ್ಟ್, ವರ್ಬ್ ಮತ್ತು ಅಡ್ಜೆಕ್ಟಿವ್ ಇವೆ ಮತ್ತು ಟು ಬಿ ಫಾರ್ಮ್ಸ್ ಗಳಿವೆ ಮತ್ತು ಪ್ರೆಸೆಂಟ್ ಟೆನ್ಸ್ ಇವೆ. ಆಲ್ ಎಲ್ಲ ಇದ್ರೂ ಕೂಡ ನಾ ಇವಾಗ ಅದು ಹೇಳ್ಕೊಡೋದಿಲ್ಲ, ಅದಕ್ಕೆ ನಿಮ್ಗೆ ಹಾರ್ಡ್ ಹೋಗುತ್ತೆ. ಈಗ ಸ್ಮಾಲ್ ನೀವು ಸೆಂಟೆನ್ಸ್ ಅನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಹಾಡುದಕ್ಕೆ ಬಂದರೆ ನಿಮ್ಗೆ ಮುಂದೆ ಕನ್ನಡ ಇಂಗ್ಲಿಷ್ ಗ್ರಾಮರ್ ತಿಳಿಯುವುದಕ್ಕೆ ಸರಳ ಆಗುತ್ತೆ. ಓಕೆ, ಬಾಲ್. ಬಾಲ್ ಅಂದರೆ ಚೆಂಡು. ಬಾಲ್ ಅಂದರೆ ಚೆಂಡು. ದ ಬಾಲ್ ಈಸ್ ರೆಡ್. ಆ ಬಾಲ್ ಯಾವ ಕಲರ್ ಇದೆ? ರೆಡ್ ಇದೆ. ಬಾಲ್ ಕೆಂಪಾಗಿದೆ. ಓಕೆ, ಕ್ಯಾಟ್, CAT, ಕ್ಯಾಟ್. ಕ್ಯಾಟ್ ಅಂದರೆ ಬೆಕ್ಕು. ದ ಕ್ಯಾಟ್ ಈಸ್ ಬ್ಲ್ಯಾಕ್. ಬೆಕ್ಕು ಏನಿದೆ? ಕಪ್ಪಾಗಿದೆ. ಬೆಕ್ಕು ಕಪ್ಪಾಗಿದೆ. ನಿಮಗೆ ಇವು ಕ್ಲಾಸ್ಗಳಲ್ಲಿ ಶಾರ್ಟ್ ಕ್ಲಾಸ್ನು ಇರುತ್ತಾ ಇದೆ ಮತ್ತು ಅದರಲ್ಲಿ ಕನ್ನಡ ಮೀನಿಂಗ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಕಲಿಯುವುದಕ್ಕೆ ಸರಳನೂ ಆಗುತ್ತದೆ, ಈಸಿನೂ ಆಗುತ್ತದೆ. ನೀವು ಆರಾಮಾಗಿ ನೀವು ಇಂಗ್ಲಿಷ್ ಗ್ರಾಮರ್ ಅನ್ನು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ನಿಂದ ಅಡ್ವಾನ್ಸ್ ಇಂಗ್ಲಿಷ್ ಗ್ರಾಮರ್ ವರೆಗೆ ನೀವು ಸರಳ ರೀತಿಯಾಗಿ ತಿಳಿದುಕೊಳ್ಳಬಹುದು. ಓಕೆ, ಡಾಗ್, DOG, ಡಾಗ್. ಡಾಗ್ ಅಂದ್ರೆ ನಾಯಿ. ದ ಡಾಗ್ ಈಸ್ ಬಿಗ್. ನಾಯಿ ದೊಡ್ಡದು ಇದೆ. ಪೆನ್, PEN, ಪೆನ್. ಪೆನ್ ಅಂದ್ರೆ ಪೆನ್ನು. ಐ ರೀಡ್ ವಿತ್ ಪೆನ್. ನಾನು ಪೆನ್ನಿನಿಂದ ಏನ್ ಮಾಡುತ್ತೇನೆ? ಬರೆಯುತ್ತೇನೆ. ಸನ್, ಸನ್ ಅಂದರೆ ಸೂರ್ಯ. ದ ಸನ್ ಈಸ್ ಹಾಟ್. ಸೂರ್ಯ ಏನಿರ್ತಾನೆ? ಬಿಸಿಯಾಗಿದ್ದಾನೆ. ಓಕೆ, ಟ್ರೀ, TREE, ಟ್ರೀ. ಟ್ರೀ ಅಂದರೆ ಮರ. ಮರ, ದ ಮರ ಈಸ್ ಟಾಲ್. ಮರ ಎತ್ತರವಾಗಿದೆ. ಬುಕ್, ಬುಕ್ ಅಂದ್ರೆ ಪುಸ್ತಕ. BOOK, ಬುಕ್. ಬುಕ್ ಅಂದ್ರೆ ಪುಸ್ತಕ. ಐ ರೀಡ್ ಅ ಬುಕ್. ನಾನು ಪುಸ್ತಕ ಓದುತ್ತಿದ್ದೇನೆ. ಓಕೆ, ಹೌಸ್, HOUSE, ಹೌಸ್. ಹೌಸ್ ಅಂದರೆ ಮನೆ. ದ ಹೌಸ್ ಈಸ್ ವೈಟ್. ಮನೆಯ ಕಲರ್ ಯಾವುದಿದೆ? ವೈಟ್ ಇದೆ. ವಾಟರ್, WATER, ವಾಟರ್. ವಾಟರ್ ಅಂದರೆ ನೀರು. ಐ ಡ್ರಿಂಕ್ ವಾಟರ್. ನಾನು ನೀರು ಕುಡಿಯುತ್ತಿದ್ದೇನೆ. ಇವು ಎಕ್ಸಾಮ್ ಸೆಂಟೆನ್ಸ್ ಗಳನ್ನು ಇನ್ನ 2 ಸಲ ರಿಪೀಟ್ ಮಾಡೋಣ. ನಿಮ್ಗೆ ಏನಾಗುತ್ತದೆ? 2 ಸಲ ಅಥವಾ 3 ಸಲ ಕೇಳಿದರೆ ನಿಮ್ಗೆ ಈಸಿಯಾಗಿ ನೀವು ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕಾಗುತ್ತೆ, ಅರ್ಥನೂ ಆಗುತ್ತೆ. ಓಕೆ, ಐ ಈಟ್ ಆನ್ ಆಪಲ್. ನಾನು ಸೇಬು ತಿನ್ನುತ್ತಿದ್ದೇನೆ. ದ ಬಾಲ್ ಈಸ್ ರೆಡ್. ಬಾಲು ಕೆಂಪಾಗಿದೆ. ದ ಕ್ಯಾಟ್ ಈಸ್ ಬ್ಲ್ಯಾಕ್. ನಾಯಿ ಏನಿದೆ? ಬೆಕ್ಕೇನಿದೆ? ಬ್ಲ್ಯಾಕ್ ಇದೆ. ದ ಡಾಗ್ ಈಸ್ ಬಿಗ್. ನಾಯಿ ದೊಡ್ಡದಿದೆ. ದ ರೈಟ್ ವಿತ್ ಪೆನ್. ನಾವು ಪೆನ್ನಿನಿಂದ ಏನ್ ಮಾಡ್ತೀವಿ? ಬರೆಯುತ್ತೀವಿ. ಓಕೆ, ದ ಸನ್ ಈಸ್ ಹಾಟ್. ಸೂರ್ಯನು ಬಿಸಿಯಾಗಿದ್ದಾನೆ. ದ ಟ್ರೀ ಈಸ್ ಟಾಲ್. ಟ್ರೀ ಏನಿದೆ? ದೊಡ್ಡದಿದೆ, ಎತ್ತರವಾಗಿದೆ. ಐ ರೀಡ್ ಅ ಬುಕ್. ನಾನು ಪುಸ್ತಕ ಓದುತ್ತಿದ್ದೇನೆ. ಓಕೆ, ದ ಹೌಸ್ ಈಸ್ ವೈಟ್. ಮನೆ ಬಿಳಿಯಾಗಿದೆ. ಐ ಡ್ರಿಂಕ್ ವಾಟರ್. ನಾನು ನೀರು ಕುಡಿಯುತ್ತಿದ್ದೇನೆ. ಇದರಲ್ಲಿ
ವರ್ಡ್ಸ್ಗಳನ್ನು ಜಾಸ್ತಿ ಇವೆ. ಸೆಂಟೆನ್ಸ್ ಮೂಲಕ ನಾವು ವರ್ಡ್ಸ್ಗಳು ಪ್ರಾಕ್ಟೀಸ್ ಮಾಡಿದರೆ ಒಂದ್ ಸೆಂಟೆನ್ಸ್ ನಲ್ಲಿ 4-5 ವರ್ಡ್ಸ್ಗಳು ಬರುತ್ತೆ. ನಿಮ್ಗೆ ವರ್ಡ್ಸ್ಗಳನ್ನು ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಒಂದ್ ಸೆಂಟೆನ್ಸ್ನು ನಿಮಗೆ ಕರೆಕ್ಟ್ ಆಗಿ ಸೆಂಟೆನ್ಸ್ ಓದೋದಕ್ಕೆ ಮಾತಾಡೋದಕ್ಕೆ ಬರುತ್ತದೆ. ಜಾಸ್ತಿ ವರ್ಡ್ಸ್ಗಳು ರೀಡಿಂಗ್ ಮಾಡೋದಕ್ಕ ಈಸಿಯಾಗಿ ಸ್ಮಾಲ್ ಸೆಂಟೆನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೆಂಟೆನ್ಸ್ ಬರೆಯೋದಕ್ಕೂ ಈಸಿ ಆಗುತ್ತೆ, ಮಾತಾಡೋಕ್ಕೂ ಈಸಿ ಆಗುತ್ತೆ. ಮತ್ತು ಒಂದ್ ಸೆಂಟೆನ್ಸ್ ನಲ್ಲಿ 4 ಅಥವಾ 5 ವರ್ಡ್ಸ್ಗಳು ಇರುತ್ತೆ. ನಿಮ್ಗೆ ವರ್ಡ್ಸ್ಗಳು ಜಾಸ್ತಿ ಗೇನ್ ಮಾಡ್ಕೋಬಹುದು, ಜಾಸ್ತಿ ಕಲಿಯಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಈಸಿ ಆದ್ರೆ ಓನ್ಲಿ ವರ್ಡ್ಸ್ಗಳೇ ಡೈಲಿ ಒಂದ್ 10-15 ವರ್ಡ್ಸ್ಗಳು ಪ್ರಾಕ್ಟೀಸ್ ಮಾಡಿ. ನಿಮಗೆ ಸೆಂಟೆನ್ಸ್ ಈಸಿ ಆದ್ರೆ ಒಂದ್ 10-15 ಸೆಂಟೆನ್ಸ್ ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೈಲಿ 5-6 ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು ನಿಮ್ಗೆ ತಿಂಗಳಲ್ಲಿ ಒಂದು 100-120 ಸೆಂಟೆನ್ಸ್ಗಳು ಈಸಿಯಾಗಿ ನೀವು ಕಲಿಯಬಹುದು. ಹಾಗೆ ನನ್ನ ಚಾನೆಲ್ ಅನ್ನು ರೆಗ್ಯುಲರ್ ಆಗಿ ನೋಡ್ತಾ ಹೋದರೆ ನಿಮಗೆ ಎಷ್ಟಾದ್ರೂ ಇಂಗ್ಲಿಷಿನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಎಂಬುವ ಭರವಸೆ ನಾನು ನಿಮಗೆ ಕೊಡುತ್ತೇನೆ. ನನ್ನ ಕ್ಲಾಸ್ಗಳು ಇಷ್ಟ ಆದರೆ ನೀವು ಲೈಕ್ನು ಮಾಡಿ, ಶೇರ್ನು ಮಾಡಿ. ನಿಮ್ಗೆ ಯಾವ ತರ ಕ್ಲಾಸ್ ಹೇಳಬೇಕು, ಯಾವ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರು ನನ್ನ ಕಮೆಂಟ್ಸ್ ಮೂಲಕ ಹೇಳಿ. ನಾ ಅದನ್ನು ನಿಮ್ಗೆ ಮುಂದಿನ 4-5 ಡೇಗಳಲ್ಲಿ ನಾವು ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡುತ್ತೇನೆ. ಮತ್ತೆ ನಿಮ್ಗೆ ಯಾವ ತರ ಬೋರ್ಡ್ ಮೇಲೆ ಅಕ್ಷರಗಳನ್ನು ಬಿಗ್ ಆಗಿ ಬರಿಬೇಕಾ, ಸ್ಮಾಲ್ ಆಗಿ ಬರಿಬೇಕಾ, ಜಾಸ್ತಿ ಏನ್ ನಿಮ್ಗೆ ನಂದ ಬಗ್ಗೆ ಹೇಳೋದಿದ್ರು ನೀವು ಕಮೆಂಟ್ಸ್ ಮೂಲಕ ಹೇಳಿ. ನಾ ಅದು ನಿಮ್ಗೆ ನೆಕ್ಸ್ಟ್ ಡೇ ಅಲ್ಲಿ ನಾ ಅದು ಫಾಲೋ ಮಾಡ್ತೀನಿ. ಮತ್ತು ಆದಷ್ಟು ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ಪೇರೆಂಟ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಚಾನಲ್ ಅನ್ನು ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ನನಗೆ ನೀವು ಸರಿಯಾಗಿ ಫಾಲೋ ಮಾಡೋ ನನ್ನ ಚಾನೆಲ್ ನಲ್ಲಿ ಬರುವ ಕ್ಲಾಸ್ಗಳನ್ನು ಡೈಲಿ ನೋಡಬೇಕಾದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಯಾವುದೇ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಕೊಡುತ್ತದೆ. ನೀವು ಯಾವಾಗ ಈಸಿಯಾಗಿ ನೀವು ಒಂದು ಕ್ಲಾಸ್ ಅನ್ನು ಅಟೆಂಡ್ ಮಾಡಬಹುದು. ಥ್ಯಾಂಕ್ ಯು ಟು ಸ್ಟೂಡೆಂಟ್ಸ್.